ನಮ್ಮ ಬಿಜಾಪುರ ಸ್ಟ್ರೀಟ್ ಸೈಡ್ದು ಫುಡ್ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದೀವಿ. ಮೋಮೋಸ್ ಬಂದವ. ಇದು ಚಿಕನ್ ಫ್ರೈಡ್, ಇದೆಲ್ಲ ಪನ್ನೀರ್ ಫ್ರೈಡ್ ಮೋಮೋಸ್ ಅದ. ರೆಡಿ ಆಗ್ಯಾರ ಇವಾಗ ತಿನ್ನಾಕ. ಹೆಂಗ ಅನ್ಸತ್ತದ? ಚೀಸ್, ಓವರ್ಲೋಡೆಡ್ ಚೀಸ್ ಅದು. ನಮ್ಮ ಮನ್ಯಾಗ ಹೊಸ ಗೆಸ್ಟ್ ಬಂದದ ನೋಡ್ರಿ, ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಮಲ್ಕೊಂಡದ. ಊಟ ಮಾಡಿದೀವಿ ಅಡಿಗೆ ಅದು, ಅದಕ್ಕೆ ಕೇಳ್ತಿಲ್ಲ ಮರ್ಯಾದೆ ಕಳಿನಿ ಹಿಂಗೆ. ಫೈನಲಿ ನಮ್ಮ ಶಿಲ್ಪ ಬರಾಕತ್ತಾವ ನೋಡ್ರಿ. ಫೈನಲಿ ಕಂಪ್ಲೀಟ್ ಅವ ಇವತ್ತ. ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ರೆಡಿಯಾಗಿ ಸ್ವಲ್ಪ, ಯಾಕಪ್ಪ ಅಂದರೆ ಕಾಲೇಜ್ಗೆ ಹೋಗೋದು ಅದ. ಅವತ್ತು ಹೋಗಿದ್ದೇನೋ ಆಗಲಿಲ್ಲ ಕೆಲಸ. ಮತ್ತು ಇವತ್ತು ರೆಡಿ ಮಾಡಿಸ್ಕೊಂಡು ಕುಂತೀನಿ. ಇವನಿಗೆ ಕರ್ಕೊಂಡು ಹೊಳ್ಳಕ್ಕೆ ಬರೇ ನ್ಯಾಚುರಲ್ ಅಂತ ಇವತ್ತು ಫೈನಲ್ ಆದ್ರೆ ಓಕೆ, ಇಲ್ಲಾಂದ್ರೆ ಫೈನಲ್ ಆಗ್ಲಿಕ್ಕಂದ್ರೆ ಎಲ್ಲ ಎಂಡೇನು ಇಲ್ಲಿ ಮತ್ತೆ ಫೈನಲ್ ಆಗ. ಯಾಕನ ಗೈಸ್, ನಾ ಏನು ಮಾಡಲಿ ಗೈಸ್, ನನ್ನ ಕೈಯಾಗಿರಲ್ಲ. ಅವರು ನಮ್ಮ ಮೇಡಮ್ ಅವ್ರು ಸಿಗ್ನೇಚರ್ ಮಾಡೋರು ಇದ್ದಿದ್ದಿಲ್ಲ. ಅದಕ್ಕೆ ಇವತ್ತು ಬಂದಿರ್ತಾರೋ ಇಲ್ಲ ಗೊತ್ತಿಲ್ಲ, ಹೊಂಟೀವಿ. ಇವತ್ತು ಬೇಗನೆ ಹೊಂಟಿದ್ದಿನ, ಲೇಟ್ ಮಾಡಿ ಹೊಂಟಿದ್ವಿ. ಇವತ್ತು ಬೇಗ ಹೊಂಟೀವಿ. ಇದ್ರಂದ್ರೆ ಭಾಳ ಬೆಸ್ಟ್ ಆಗ್ತದ. ಬಟ್ ಇವತ್ತು ಕ್ಲೈಮೇಟ್ನು ಮಸ್ತ್ ಅದ. ಇದೇ ಕ್ಲೈಮೇಟ್ ನಾವು ಹೋಗಿ ಬರತ್ತಾನೆ ಇರ್ಬೇಕಲ್ಲ. ಈ ಬಿಸ್ಲಾಗಿ ತಿರುಗಿ ಸಾಕಾಗ್ಯದ ನಮಗೂ. ಅದಕ್ಕೆ ನಾ ಹೆಂಗೆ ರೆಡಿ ಆಗೀನಿ. ನಮ್ಮ ಕ್ರೇಜಿ ಅವರು ನನ್ನ ಸೇಮ್ ಕಲರ್ ಕಾಂಬಿನೇಷನ್. ನಂದು ಔಟ್ಫಿಟ್ ನೋಡ್ರಿ, ನೋಡ್ರಿ ಈ ಅಕ್ಕಗಳು ಅದರ. ನಾವು ಶಿಸ್ತಾಗಿ ರೆಡಿ ಆಗಿವಿ. ರೆಡಿ ಆಗಿ ನಮ್ಮ ನಾರ್ಮಲ್ ಇರ್ತದ, ಸ್ವಲ್ಪ ಕಣ್ಣು ಬಂದಕ್ಕೆ ಚಸ್ಮಾ ಹಾಕೊಂತ ತಿರುಗಾಡೋದು ನಾಟೆ. ಅದೇ ಊರದ ಫ್ಯಾಷನ್ ಇಲ್ಲ ಅಷ್ಟೇ ಗೈಸ್. ಇಲ್ಲಿ ನಮ್ಮ ಮಾದಾರಂಡಿ ಅವರು, ಚಿಕ್ಕ ಮಾದಾರಂಡಿ ಅವರು, ನಮ್ಮ ಚಿಕ್ಕ ಮಾದಾರಂಡಿ ಅವರು ಇವತ್ತಾದ್ರೂ ಸಕ್ಸಸ್ ಆಗ್ತೈತೆ ಇಲ್ಲ ಯಾರೇ ಗೊತ್ತ್ರಿ. ಅವ್ರ ಕಾಲೇಜ್ ಕೆಲಸ ಹೋಗಿ ಬಂದು ಅವ್ರಿಗಂತೂ ಸಾಕಾಗಿ ಬಿಟ್ಟೈತಿ. ನನ್ನ ಮಿಕ್ಕದವ ಇವತ್ತು ಲಾಸ್ಟ್ ನನಗೂ ಮಿಕ್ಕದ ಮೊದಲು ನಮ್ಮ ಕ್ರೇಜಿ ಅವ್ರಿಗೆ ಮಿಕ್ಕೈತಿ. ಬಿಸಿಲು ಇರ್ತಿತ್ತು, ಆದ್ರೆ ಇವತ್ತು 85 ಹೋದ್ರು ನಾ ಮ್ಯಾಲ ತಳಗ ಕರ್ಕೊಂಡ್ ತಿರ್ಗಾಡಲ್ರಿ. ನಾ ಅಂತೂ ಎಷ್ಟು ಸತಿ ಬಿಡು ಶಿಲ್ಪ ಮನೆ ಹಂಗೆ ಮಾಡಿ ಕಾಲಾಗೆ ಬೇಸರ ಮಾಡ್ಕೊತಾನವ. ಕುಂತು ಬಿಡ್ತೀನಿ ಅಲ್ರಿ. ಬಾಯ್ ಗೈಸ್, ಫೈನಲಿ ನಮ್ಮ ಶಿಲ್ಪ ಬರಾಕತ್ತಾವ ನೋಡ್ರಿ. ಫೈನಲಿ 3 days ಆದ್ಮೇಲೆ ಫೈನಲ್ ಆಗಿ ಕೊಟ್ರ ಅವ್ರದ್ದು ಡಾಕ್ಯುಮೆಂಟ್ಸ್ಗಳು, ಮೇನ್ ಡಾಕ್ಯುಮೆಂಟ್ಸ್. ಇದು 10th PUC ಕೊಟ್ಟಾರ. ಇನ್ನ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅದೆಲ್ಲ ಇದೆ. ಥರ್ಡ್ ಇಯರ್ 1 month ಬಿಟ್ಟು ಕೊಡ್ತಾರ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ದಿನ ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಕ ಈಸ ಕೊಡ್ತಾರ. ಒಟ್ಟ ಮುಗಿಯತ್ ಕಂಪ್ಲೀಟ್ ಅವ ಇವತ್ತ. ಸಕ್ಸಸ್ಫುಲಿ ಆಯ್ತು. ಮನೆಗೆ ಹೇಳ್ಕೊಂಬಂದಿ ಸಕ್ಸಸ್ಫುಲ್ ಆಪ್ ಹೇಳ್ತಾ ಓಕೆ ಅಂದ್ರೂ ಬನ್ನಿ ಗೈಸ್, ಸಕ್ಸಸ್ ಅಂತ ಆಯ್ತು. ಈಗ ಫಟಾಫಟ ಅಂತ ಹೇಳಿ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು ಹೋಗ್ಬೋದು ಮನೆಗೆ. ಗೈಸ್, ಫೈನಲಿ ಮಾಸ್ ಕಾರ್ಡ್ ಕೈಯಲ್ಲಿ ಬಂತು. ಖುಷಿ ಆಯ್ತು. ಹೊಂಟೀನಿ ನೋಡ್ರಿ. ನಮ್ಮ BLDದು ಕ್ಯಾಂಪಸ್ ನಮ್ದಂತರೂ ಸಿಕ್ಕಾಪಟ್ಟೆ ಚೆನ್ನದ ಕಾಲೇಜ್ ನೋಡ್ರಿ. ನಮ್ದು ಈ ಕಡೆ ಹೋಗ್ಬೇಕು. ಮಾಸ್ ಕಾರ್ಡ್ ಬಂದಿದ್ದು ಖುಷಿ ಇದಾಗ ಸಿಕ್ಕಾಪಟ್ಟೆ ಖುಷಿ. 3 ದಿನ ಅಲದಿವಿ. 3 ದಿನ ಅಲದು ಕಡೆಗೂ ಮಾಸ್ ಕಾರ್ಡ್ ಸಿಕ್ತು. ಇವಾಗ ಮನೆಗೆ ಹೋಗ್ಬೇಕು. ನಾಷ್ಟ ಮಾಡ್ಲಾರ್ದೆ ಬಂದಿ ಮಾರ್ನಿಂಗ್. ಇವಾಗ ಕರ್ಕೊಂಡು ಹೋಗ್ತಾರೆ ನಮ್ಮ ಕ್ರೇಜಿ ಅವ್ರು. ನಮ್ಗೆ ಮಾರ್ನಿಂಗ್ ನಾಷ್ಟನೂ ಮಾಡಿಲ್ಲ, ಏನ್ರೆ ನಾಷ್ಟ ಮಾಡಿ ಈ ಚಾ ಕುಡ್ದು ಹೋಗ್ಬೇಕು. ಹೋಗಿ ಮನೆಗೆ ಹೋಗಿ ಸಿಕ್ತೀವಿ ಗೈಸ್. ಸಿಕ್ಕಾಪಟ್ಟೆ ಸುಸ್ತಾಗತ್ತದ. ಯಾಕಂದ್ರೆ ನಮ್ಮ ಇನ್ನೂ ಸಿಗ್ನೇಚರ್ ಐತಲ್ಲ, ಮ್ಯಾಲಿಂದ ಕೆಳಗಿನ ಮ್ಯಾಲ ಓಡಾಡಿ ಸಿಕ್ಕಾಪಟ್ಟೆ ಸುಸ್ತಾಯ್ತು. ನಡ್ರಿ ಮನೆಗೆ ಹೋಗಿ ಸಿಗುವ. ಅಲ್ಲಿಂದ ಡೈರೆಕ್ಟ್ ವಾಪಸ್ ಮನೆಗೆ ಬಂದು ಸಂತೆ ಮಾಡ್ಕೊಂಡು ಬರೋದೊಳಗೆ ಚೀಲ ಇದ್ದಿದ್ವಿ. ಬಟ್ ಸಂತೆ ಏನು ಮಾಡ್ಕೊಂಡು ಬರಲಿಲ್ಲ. ಎಲ್ಲಿ ಸಂತೆ ಆಗುತ್ತೆ ಹೇಳ್ರಿ. ಮತ್ತೆ ಸಂಜೆ ಏನಂತಾರೆ ಸಂತೆ ಮಾಡೋಕೆ ತಂದ್ಕೊಂಡು ಬಂದೀವಿ. ಇವಾಗ ಜಸ್ಟ್ ಮನೆಗೆ ಗೈಸ್, ನೀವೊಂದು ಸರ್ಪ್ರೈಸ್ ತೋರಿಸ್ತೀವಿ ನಾವು. ಶಿಲ್ಪ ಮನ್ಯಾಗ ಸರ್ಪ್ರೈಸ್ ತೋರಿಸ್ತೀವಿ ನೋಡಿ ಗೈಸ್. ನಾವೊಂದು ನಾಯಿ ಮರಿ ಸಾಕಿವಿ ಅಂತ ಅನ್ಕೊಂಡಿವಿ.
ತೋರಿಸ್ತೀನಿ ತಡ್ರಿ ಗೈಸ್. ನಾನು ಸ್ವಲ್ಪ ಈಗ ಜಸ್ಟ್ ಬಂದು ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ರಿಲ್ಯಾಕ್ಸ್ ಆಗಿ ತೋರಿಸ್ತೀನಿ ಬನ್ನಿ ಗಾಯ್ಸ್. ನಮ್ಮ ಒಂದು ನೈಟ್ ಕೇಕ್ ತಂದಿದ್ದು ಉಳಿದಿತ್ತಲ್ಲ, ಇವಾಗ ತಿಲ್ಲಕತ್ತಾರ ನೋಡ್ರಿ ಕೂತೆಲ್ಲರು. ನಮ್ಮ ಬಾಗೋರು ಇಲ್ಲಿ ಅಲ್ಲಿ ಬಿಂದು ಕೂತಾಳ. ಆಕಿಗೆ ಒಂದು ಸ್ವಲ್ಪ ಆರಾಮಿಲ್ಲ, ತಿನ್ಸಲಾಗ್ಯಾರ. ಆಕಿಗೂ ಆರಾಮಿಲ್ಲ ಅಂದ್ರೆ ಈಕಿಗೆ ತಿನ್ನಿಸ್ಲಕತ್ತಾರ. ಬೋಲೋಜಿ ಬ್ಯಾಗ್ ರೆಡಿ ಆಗ್ಯದಲ್ಲಿ ಇದಕ್ಕೆ ನಟಬಾರ್ಕ್ ಬ್ಯಾಗೇ ಕಾಡಕತ್ತದ. ಗೈಸ್ ನಮ್ಮ ಚಿಕ್ಕಮಗಳೂರಲ್ಲಿ ಅವರು ಊರು ಉಂಡ್ರ ಯಾಕಪ್ಪ ಅಂದ್ರೆ ಸುಮ್ಮನೆ ಟೂರ್ ಮಾಡತ್ತಾರ. ಊರೇನು ನಮ್ಮೂರು ಬಂಡ್ರ ಸ್ವಲ್ಪ ಇವ್ರಿಬ್ಬರಿಗೆ ಸ್ವಲ್ಪ ಸಾಲಿಗೆ ಹಚ್ತಾರಲ್ಲ, ಸಾಲಿಗೆ ಹಚ್ಚಿಂದ ಮತ್ತಪ್ಪ ಸಿಗಲ್ಲ ಇವರು. ಅದಕ್ಕೆ ಉಯ್ಯ ಒಂದು ಯಾರು ತಿರುಗಾಡಿ ಬರಲಿ ಅಂತೇಳಕ್ಕೆ ಕಳ್ಸಾಗತ್ತೆ ನಾನೇ. ಆ್ಯಂಡ್ ನಮ್ಮ ಮನೆಯ ನಾಯಿ ನಮ್ಮ ಮನೆಯ ರಾಜ ಹೊಸ ಗೆಸ್ಟ್. ನಮ್ಮ ಮನೆಯಾಗ ಹೊಸ ಗೆಸ್ಟ್ ಬಂದದ್ ನೋಡ್ರಿ, ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಮಲ್ಕೊಂಡದ. ಏನ್ ಹೆಸರು ಇಡಬೇಕು ಕಮೆಂಟ್ ಮಾಡಿ ಹೇಳ್ರಿ. ಅದಕ್ಕೆ ಏನ್ ಹೆಸರು ಇಡಬೇಕು ಕಮೆಂಟ್ ಮಾಡಿ ನಮ್ಮ ಹೊಸ ಗೆಸ್ಟಿಗೆ. ಹೊಸ ಗೆಸ್ಟಿಗಿನ ಏನೇನು ಹತ್ತದನೋ ಹೊಸ ಗೆಸ್ಟ್ದು ಮಲ್ಕೊಂಡದ ಅಲ್ಲಿ ಒಂದು ಸ್ವಲ್ಪ. ಇನ್ನೊಂದು 4-5 ತಿಂಗಳು ವೇಟ್ ಮಾಡಿದ್ವಿ ಅಂದ್ರೆ ನಾನು ಬೇರೆ ನಾಯಿನೇ ತರವಿದ್ದೆ. ಬಟ್ ಹುಡುಕ್ಯಾಡಕ್ ಹೋಗೋದು ಬೇಡ ಅಂದದ್ದು ಮನೆ ಅದಕ್ಕ ಇವತ್ತ ಸ್ವಚ್ಛಗೆ ಸ್ನಾನ ಮಾಡಿಸಿ, ಸ್ನಾನ ಅದು ಮಾಡಿಸಿ ಅದೆಲ್ಲ ಹಾಕಿಟ್ಟಿವಿ ನಾವು. ಸಿಕ್ಕಾಪಟ್ಟೆ ಊಟ ಮಾಡಿದೀವಿ ಅಡಿಗೆ ಅದಕ್ಕೆ ಕೇಳ್ತಿಲ್ಲ ಅದಕ್ಕೆ ಮರ್ಯಾದೆ ಕಳೀನಿ ಹಿಂಗೆ ಊಟ ಮಾಡಿದ ಸಪ್ಪನ್ ಬೇಳಿ ಅದು ಇದಲ್ಲ ತಿನ್ನು. ಕ್ಯಾಮ್ರಾ ತಗೊಂಡ್ ಸೀದಾ ಹೋಗಲ್ಲ ಹೋಲೇನ ಏ ಬೂ ಕ್ರೇಜಿ ಅವ್ರಿಗೆ ಏನು ಊಟನೇ ಕೊಡಲ್ಲ ಅನ್ಬೇಕು ನೋಡು ಎಲ್ಲಾರು ನೋಡಿ. ಬೂ ಎಲ್ಲಿ ಕೂತಿದ್ವಿ ನಾ ಅವ್ರಿಗೆ ಹೊಂಟೀನಿ ಬಿಟ್ಟು ಯಾಕೆ ಹೋಗ್ಬೇಕು ಜಲ್ದಿಂದ ಹೋಗ್ಬೇಕಂತ ಕೂತೇನೆ. ಹೊಸ ಇಲ್ಲ ಏನು ಅದು ರೈಸ ಸಾಂಬಾರ. ಏ ಬೂ ಎಲ್ಲಿಗೆ ಹೊಂಟಿದಿ? ಗಾ ನಿನ್ ಬಡ್ಡೆಕ್ ಎಲ್ಲಾರು ವಿಶ್ ಮಾಡ್ಯಾರಲ್ಲ, ಥ್ಯಾಂಕ್ಸ್ ಅಂತ ಹೇಳು. ಬರ್ತಡೇ ಮುಗೀತು, ಆಚ್ ಮುಗೀತು ಅಂತ ಬರ್ತಡೇ ಎಲ್ಲಾರು ಬೋ ಬೋ ಅಂತ ಮಾಡ್ಯಾರ. ಹ್ಯಾಪಿ ಬರ್ಡೇ ಬೋ. ಸೊ ಮಚ್ ಎಲ್ಲರಿಗೂ ನಮ್ಮ ತಂಗಿ ಕಡೆಯಿಂದ ಅಣ್ಣ ಹೇಳಕತ್ತಾರ ಚಿಟ್ಟಿಡ್ತು ಸಾಕು. ಆಮೇಲೆ ಆ್ಯಂಗಲ್ಗಳು ನೋಡ್ರಿ ಅದ್ರದ್ದು ಆ್ಯಂಗಲ್ಗಳು ಎಕಡೆ ಎಕಡೆ ಚೇಂಜ್ ಅಲ್ಲಕತ್ತದ. ಆಮೇಲೆ ಸಿಗ್ತೆ ಅಂತ ನಿಮಗೆ ಬನ್ನಿ ಹೋಗ್ತಾರ ಮನೆಗೆ ಅದು ಊರಿಗೆ ಊರು ಆಗಿಂದ ಐತಲ್ಲ ಆಮೇಲೆ ಸಿಗ್ತೆ ಅಂತ ನಿಮ್ಗೆ ಮತ್ತೆ ಬರ್ತಾರೆ 2 days. ಅವರು ಹೇಳಿವಲ್ಲ ಮತ್ತೆ ಸಾಲ ಶುರು ಆಯ್ತು ಅಂದ್ರೆ ಸಿಗಲ್ಲ ಅಂತ ಹೇಳಿದ್ರೆ ನಮ್ಮ ಮದರ್ ಇಂಡಿಯಾ ಅವರು ಬಾ ಬಾ ಅಂತ ಹೇಳಿ ಕರ್ದಾರ. ಅದು ಇವರು ಹೊಂಟಾರ ಬರ್ತಾರೆ ಯಾರಿಂದ. ಗೈಸ್ ಇವಾಗ ನಾವು ಏನಂತಾರಪ್ಪ, ಇವತ್ತ ನಾನು ನಮ್ಮ ಶಿಲ್ಪ ಅವರು ನಮ್ಮ ಬಿಜಾಪುರ ಸ್ಟ್ರೀಟ್ ಸೈಡ್ದು ಫುಡ್ ಎಕ್ಸ್ಪ್ಲೋರ್ ಮಾಡಕತ್ ಬಂದ್ವಿ. ಅಂದ್ರೆ ಈ ಕಡೆ ಏನಂತಾರೆ ಇದಕ್ಕೇನಂತಾರೆ ಇದು ಪಾಟೀಲ್ ಪ್ಲಾನೆಟ್ ರೋಡ್ ಅಂತಾರಲ್ಲ, ಈ ಸೈಡ್ ಸ್ಟ್ರೀಟ್ ಸೈಡಿಂದು ಫುಡ್ ಎಕ್ಸ್ಪ್ಲೋರ್ ಮಾಡಕ್ಕಂತ ಬಂದೀವಿ ನಾವು. ಈಗ ಹಾಕೊಂತ ಏನೇನು ತಿನ್ಕೊಂಡು ಹೋಗ್ಬೇಕಂತ ಅನ್ಕೊಂಡು ಇವತ್ತ ಭಾಳ ದಿನದ ನಂತರ. ಸೊ ಅದಕ್ಕೆ ಇವಾಗ ಇಲ್ಲಿ ಮೊಮೋಸ್ ತೊಗೊಳಕತ್ ಬಂದ್ವಿ. ಫಸ್ಟ್ ಮೊಮೋಸ್ ತಿಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಏನೇನು ತಿನ್ಬೇಕು ನೋಡ್ಕೊಂಡು ಹೋಗುವ. ಓಕೆ, ಹಾಗೆ ಗಾಂಧಿ ಚೌಕ್ ಹೋಗ್ಬೇಕು. ಸ್ವಲ್ಪ ವರ್ಕ್ ಅದ, ಅಲ್ಲಿ ಸ್ವಲ್ಪ ಕೆಲಸ ಅದ. ನೋಡುವ ಏನಾಗುತ್ತೆ ಅನ್ನೋದು. ಅಂದ್ರೂ ಹೋಗಕ್ಕೆ ಟ್ರೈ ಮಾಡೋದು ಬೇಸ್. ಅದಕ್ಕೆ ಬನ್ನಿ ಇವಾಗ ಫಸ್ಟ್ ಇರ್ಲಿ ಬನ್ನಿ ಇವಾಗ ಪಡ ತಳಕ್ಕೆ ಮೊಮೋಸ್ ಆರ್ಡರ್ ಮಾಡ್ಕೊಂಡು ಮೊಮೋಸ್ ತಿನ್ನೋ ಗೈಸ್. ಇವಾಗ ಮೊಮೋಸ್ ಬಂದವ. ಇದು ಚಿಕನ್ ಫ್ರೈಡ್, ಇದೈತಲ್ಲ ಪನ್ನೀರ್ ಫ್ರೈಡ್ ಮೊಮೋಸ್. ಅದು ರೆಡಿ ಆಗ್ಯಾರ ಇವಾಗ ತಿನ್ನಾಕ. ಇವಾಗ ಐತಲ್ಲ ಟೇಸ್ಟ್ ಟೇಸ್ಟ್ ಎಲ್ಲಕ್ಕೆ ನಾವು ತಿಂದೀವಿ ಆಲ್ರೆಡಿ. ಮತ್ತೆ ತಿನ್ನಾಕ ಬಂದ್ವಿ, ಅದಕ್ಕೆ ಚಂದ ಎತ್ತಿ ತಿನ್ನಾಕ ಬನ್ನಿ. ಗೈಸ್ ಫೈನಲಿ ಅಲ್ಲಿಂದ ಮನೆಗೆ ಬಂದ್ವಿ. ಡೈರೆಕ್ಟ್ ಎಲ್ಲ ತಿನ್ಕೊಂಡು ಮಾಡ್ಕೊಂಡು ಅದು ಸ್ವಲ್ಪ ತಿರುಗಾಡ್ಕೊಂಡು ನಾವೇನು ಅನ್ಕೊಂಡಿದ್ವಿ, ಅಲ್ಲಿ ಸ್ಟ್ರೀಟ್ ಸೈಡ್ ಎಲ್ಲ ಇರ್ತಲ್ಲ ಅಲ್ಲೆಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಬಿಜಾಪುರದಾಗ ಅಲ್ಲಿ ಆ ಸೈಡ್ ಅಂತೂ ಸಿಕ್ಕಾಪಟ್ಟೆ ವೆರೈಟಿ ಒಳಗೆ ಅದೇ ಸಿಗ್ತಾವ ಅಂದ್ರೆ ತಿನ್ನಾಕ. ಸೊ ಹಂಗೆ ಅಂದ್ಕೊಂಡು ನಾ ಅದೇ ಅಂದ್ಕೊಂಡು ಹೋಗಿದ್ವಿ, ಸ್ಟ್ರೀಟ್ ಸೈಡ್ ಅದು ಏನಾರ ತಿನ್ನಬೇಕು ಅಂತೇಳಿಗೆ. ಬಟ್ ಅಲ್ಲಿ ಅಷ್ಟೊಂದೇನು ಸಿಗಲಿಲ್ಲ ನಿಜ ಹೇಳ್ಬೇಕಂದ್ರೆ. ಇವತ್ತು ಭಾಳ ಶಾಪ್ಗಳು ಸಿಕ್ಕಾಪಟ್ಟೆ ಕ್ಲೋಸ್ ಇದ್ದು. ಫಿಶ್ ತಿನ್ಬೇಕಂತ ಹೋಗಿದ್ವಿ. ಕಿಲೋಡಿ ಗೈಸ್ ನಮ್ಮ ಮನೆ
ನಾಯಿ ಮರಿ ನೋಡ್ರಿ, ಅದು ಮಕ್ಕೊಂಡೆ ತೋರಿಸಿ ಆಗಲೇ, ನಾವು ಮಲ್ಕೊಂಡೆ ತೋರಿಸಿ ಆಗಲೇ. ಇವಾಗ ನೋಡ್ರಿ ನೀವು ನೋಡೋಣ ಮಕ್ಕೊಂಡ್ಬಿಡ್ತಾಳು. ಸ್ಟ್ರೀಟ್ ಸೈಡ್ ಅಲ್ಲಿ ಇನ್ನೂ ಏನೇನು ಇದ್ದು ನಾನು ನೋಡಿದ್ವಿ, ರೀಲ್ಸ್ ಒಳಗೆ ಆಗಿರ್ಬೋದು, ಅದೇ ಆಗಿರ್ಬೋದು, ಬಟ್ ಅದು ಸಿಗಲಿಲ್ಲ, ಎಲ್ಲ ಕ್ಲೋಸ್ ಇದ್ದು ಅನಿಸ್ತದ. ಸೊ ನೆಕ್ಸ್ಟ್ ಟೈಮ್ ನೋಡು, ಮತ್ತೆ ಯಾವಾಗಾದ್ರೂ ಒಂದಿನ ಐತಲ್ಲ ಹೋಗಿ ಮಾಡುವಂತ ತಿಂದು ಬರ ಮತ್ತೆ ಜಾಸ್ತಿ ತೋರ್ಸಲ್ಲ ನಮ್ದು ಗೈಸ್ ವಾಪಸ್ ಇವಾಗ ಮತ್ತೆ ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಗೈಸ್ ಏನಪ್ಪ ಅಂದರೆ ನೀವು ಹೇಳಿದ್ಯಲ್ಲ, ನಮ್ಮ ಮೇಡಮ್ ಅವರು ಒಂದು ನಾಯಿ ಮರಿ ಇಷ್ಟಪಟ್ಟಿದ್ರಲ್ಲ ಅವರು, ಅಂದರೆ ನಾವು ಇಷ್ಟಪಟ್ಟಿದ್ದು, ಎಲ್ಲರೂ ಇಷ್ಟಪಟ್ಟಿದ್ದು. ನಮ್ಮ ಚಿಕ್ಕಮದಾರಿಂದ ಸಾಕು ಅಂದಿದ್ದು. ನಿಜ ಹೇಳ್ಬೇಕಂದ್ರೆ ಎಲ್ಲರೂ ಡುಮ್ ಭಾರಿ ಚಂದ ಅದ. ನಿಜ ಹೇಳ್ಬೇಕು, ನೀವು ನೋಡಿರಲ್ಲ ವಿಡಿಯೋದಾಗ, ಅದು ಮಸ್ತ್ ಅದ. ಬಟ್ ನಾನು ಸಾಕ್ತಾ ಇಲ್ಲ. ಯಾಕೆ ಸಾಕ್ತಿಲ್ಲಪ್ಪ ಅಂದರೆ ಸ್ವಲ್ಪ ಅದಕ್ಕೊಂದು ಮುಂದೆ ರೀಸನ್ ನಿಮಗೆ ಗೊತ್ತಾಗುತ್ತಾ, ಮುಂದೆ ಬರೋ ದಿನಗಳಲ್ಲಿ ಯಾಕೆ ಸಾಕಿಲ್ಲ ಅನ್ನೋದು ಅವತ್ತಿನ ದಿನ ಹೇಳ್ತೀನಿ ಅಂತ. ಬಟ್ ಇನ್ನೊಂದೇನಪ್ಪ ಅಂದರೆ ಅದು ನಾಯಿ ಸಣ್ಣದಾಗಲ್ಲ, ನನಗೆ ಗೊತ್ತದ ಅದ್ರ ಸೈಜ. ಈಗ ನಾರ್ಮಲ್ ಸೈಜೇ ಇದ್ದು 1.5 ತಿಂಗಳು ಮರಿ ಅದದು. ಈ ತಿಂಗಳ ಮರಿನೇ ಈ ಪರಿ ಅದ. ಇದು ನಾರ್ಮಲ್ ಸೈಜಿಗೆ ಬರಲ್ಲ ಇದು ನಾಯಿ. ಹೆಂಗಪ್ಪ ಅಂದರೆ ಇದು ಸ್ವಲ್ಪ ದಪ್ಪ ಹೇರ್ಸ್ ಭಾಳ ಬರ್ತಾವ ಅಂತ ನಾಯಿ ಅದು. ಸೊ ಇದು ಇಲ್ಲಿ ಮೇಂಟೈನ್ ಮಾಡೋದಾಗಲ್ಲ, ಇಂಥ ರೆಂಟಲ್ ಮನೆಯೊಳಗೆ ಮೇಂಟೈನ್ ಮಾಡೋದಾಗಲ್ಲ ಅದು. ಸೊ ಹಂಗಾಗಿ ಮೇಂಟೈನ್ ಎಲ್ಲಕ್ಕೆ ನಾರ್ಮಲ್ ಊಟ ತಿಂತದ, ಬಟ್ ಜಾಗ ಸಾಲಲ್ಲ ಅದಕ್ಕೆ, ಮತ್ತು ಸುತ್ತಮುತ್ತನವ್ರಿಗೆ ಯಾರಿಗೂ ಡಿಸ್ಟರ್ಬ್ನೂ ಆಗಬಾರ್ದು ಅಂತ ನಾಯಿ ಇರಬೇಕು. ಇದು ಐತಲ್ಲ ಭಾಳ ದೊಡ್ಡ ನಾಯಿ ಅದ, ದೊಡ್ಡ ನಾಯಿ ಆಗುತ್ತಿದೆ. ಈ ನಾಯಿ ಎಲ್ಲಿದಪ್ಪ ಅಂದರೆ ಇಲ್ಲೇ ನಮ್ಮ ಮನೆ ಕೆಳಗೆ ಇಲ್ಲಿ ಮರಿ ಹಾಕ್ಯವಲ್ಲ ಅದರೊಳಗಿಂದ ಅದು ಸ್ವಲ್ಪ ಬಾದು ಒಂದು ಸೈಡ್ ಹಾಕ್ಯದ, ಅದ್ರ ಮರಿ ಇದು. ನಮ್ಮ ತಳ ಹಾಕ್ಯವಲ್ಲ ಇಲ್ಲಿ ಊಟ ಹಾಕ್ತೀನೋ ನಾನು ನಮ್ಮ ಶಿಲ್ಪ ಅವರು, ಅವು ಮರಿ ಅಲ್ಲ, ಅವು ಮರಿ ಬೇರೆನೇ ಅದ, ಫುಲ್ಲು ದೇಸಿ ಮರಿ ಕಣಂಗೆ ಅಂತ. ಇದು ಐತಲ್ಲ ಸ್ವಲ್ಪ ಹೈಬ್ರಿಡ್ ಮರಿ ಕಣಂಗೆ ಅನ್ಬೋದು, ಆ ಥರ ಅದ. ಸ್ವಲ್ಪ ಆ ಸೈಡ್ ಅದಿದ್ದು, ಆ ಸೈಡಿಂದ ನಡ್ಕೋತ ಬಂದಿತ್ತು. ಬೆಳಗ್ಗೆ ಐತಲ್ಲ ನಾವು ಹೊರಗೆ ಹೋಗೋ ಟೈಮ್ ಬಂದಿತ್ತು. ಇವ್ರಿಗೆ ಐತಲ್ಲ ತೋರಿಸಿದ್ದೆ ಅವ್ರೇನ ತೋರ್ಸಾನ ಸ್ವಲ್ಪ ಮ್ಯಾಗೋ ಏನನ್ನ ಮ್ಯಾಗ ಒಟ್ಟು ಬಂದೆ ಸಾಕಂಬ್ರೆ ಮಾಡಿಬಿಟ್ರೆ ನಮಗೂ ಆಸೆ ಹಚ್ಚಿಬಿಟ್ರೆ ಸಾಕಂಗಾಯ್ತು. ಆಮೇಲೆ ಸ್ವಲ್ಪ ಥಿಂಕ್ ಮಾಡಿದೆ, ಸುಮ್ಮನೆ ಬೇಡಪ್ಪ ಅದೆಲ್ಲ ಆಗ್ಲಾರ ಮಾತುಗಳು, ಸುಮ್ಮನೆ ಅದೆಲ್ಲ ಬೇಡಪ್ಪ ಆಗ್ಲಾರ ಮಾತುಗಳು ಅಂತ ಹೇಳಿದ್ರೆ ಕ್ಯಾನ್ಸಲ್ ನಾನೇ ಬೇಡಲ್ಲ ಅದೀನಿ. ಬೈಲಾಕತ್ತಾರ ನನಗೆ, ಸಾಕ್ಲಿಲ್ಲ ಅಂದ್ರೆ ಎದಕ್ಕೆ ತರಬೇಕು, ಎದಕ್ಕೆ ತೋರಿಸ್ಬೇಕು, ಎದಕ್ಕೆ ಆಸೆ ಅಂತ ಆಸೆ ಹುಟ್ಟಿಸಿದವನೇ ನೀನೆ. ನಾನು ಸುಮ್ಮ ತಳಕ್ ಹೋಗಿದ್ದ, ನಾನು ನೋಡೇ ಇದ್ದಿದ್ದಿಲ್ಲ ನಾಯಿ ಮರಿ. ಅದಿದ್ರೆ ನಾನು ಕರೆದ ತೋರಿಸ್ದ, ನಾ ಇದ್ರೆ ಸುಮ್ಮ ಫೋಟೋ ತಗೋಬೇಕಂತೇಳಿ ತಗೊಂಬಂದೀನಿ. ಆಮೇಲೆ ಬಂದು ಸಾಕಮ್ ಚಂದ ಸಾಕಮ್ ಅನ್ನೋ ನನಗೆ ತೀರಗಳು ಬೇಕಂದ್ರೆ ನನಗೆ ಭಾಳ ಇಷ್ಟ. ಅದಕ್ಕೆ ನಾ ಸಾಕ್ತೀನಿ, ನನಗೆ ತೀರಾ ಆಸೆ ಹುಟ್ಟಿಸೋಣ ನಾ ಹ್ಞೂ ಅಂದಿದ್ದೆ. ಈಗ ಬೇಡ, ಯಾಕಂದ್ರೆ ಸುಮ್ಮನೆ ಅದು ಆಜು ಬಾಜು ಮನೆಯವ್ರಿಗೂ ಡಿಪ್ರೆಷನ್ ಕಳಿಸೋರಿಗೆ ಡಿಸ್ಟರ್ಬ್ ಆಗಬಾರ್ದು, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು. ಮತ್ತು ಅದು ನಾಯಿ ಸೈಜ್ ಸಣ್ಣದಿಲ್ಲ, ಅದು ಸೈಜ್ ಸಣ್ಣದೈತೆ, ಅದು ಬೇರೆ ಸೈಜ್ ದೊಡ್ಡದಾಗುತ್ತೆ. ಸ್ವಂತ ಮನೆ ಇರಬೇಕು, ಇಲ್ಲಂದ್ರೆ ಸ್ವಲ್ಪ ದೊಡ್ಡ ಮನೆ ಇರಬೇಕು. ಇಲ್ಲಿ ಬಾಜುಗೆ ಇದೆಲ್ಲ, ಇಲ್ಲಿ ಬಾಜು ಮನೆ ಇರಬಾರ್ದು. ನಮ್ದು ಮ್ಯಾಗ ಇತ್ತ ತಿಳ್ಕೊ, ಮ್ಯಾಗ ನಮ್ದೇ ಒಂದು ಇದ್ದು ಅದಕ್ಕೆ ತೋರಿಸ್ತೀನಿ ಬರ್ರಿ. ಈಗ ಊಟ ಮಾಡಿ ಚಂದ ಮಲ್ಕೊಂಡದ ಅನ್ನೋದು ಈ ಸೈಡ್ ಮಾಡಿದ್ವಿ ಅದಕ್ಕೆ ಜಾಗ ಇಲ್ಲ. ಈಗ ಬಂದು ಮಕ್ಕೊಂಡದ, ಮಾರ್ನಿಂಗ್ ಎಲ್ಲ ಮಲ್ಕೊಂಡ ನೋಡ್ರಿ ಇಲ್ಲಿ ಚಂತನ ಅಲ್ಲೇ ನಮ್ಮಲ್ಲೇ ಮಲ್ಕೊಂಡದ. ಇವಾಗೈತೆ ಇದೊಂದು ಹೋಗಿ ಮತ್ತೆ ನಾಳೆ ನಡೆದಾಗ ನೋಡ್ರಿ ನೀವು ಎಲ್ಲಿ ಬಿಟ್ಟಿವಿ. ಅದ್ರ ತಾಯಿ ಹತ್ರ ತಾಯಿ ಅದ, ಇಲ್ಲೇ ತಾಯಿ ಅದ. ಅದು ತಾಯಿ ಇದ್ರದ ಅಣ್ಣ ತಮ್ಮಗಳು ಇನ್ನ ಅದ ಮರಿಗಳು ಅಲ್ಲೇ ಬಿಡ್ತೀವಿ. ಅದ್ರ ಸುಮ್ ತಿರುಗಾಡ್ಕೊತ ಬಂದಿದ್ದು ನಾವು ತೋದಿದ್ವಿ. ಮತ್ತ ಪೈಸೆಲ್ಲ ಕಳಿಸ್ಬೇಕು ಅದಕ್ಕೆ. ಮನೆ ಶಿಸ್ತು ಸ್ನಾನ ಮಾಡ್ಸಿನ, ಅದಕ್ಕೆ ಸ್ನಾನ ಮಾಡ್ಸಿನಿ, ಎಲ್ಲ ಮಾಡ್ಸಿನಿ. ಇವಾಗ ಬಿಡ್ಬೇಕಂತೀನಿ. ಓಕೆ, ಎದಕ್ಕೆ ಬಿಟ್ಟಿವಿ ಅನ್ನೋದು ಮುಂದಿನ ದಿವಸದಿಂದಾಗ ನಿಮಗೆ ಗೊತ್ತಾಗುತ್ತೆ, ಒಂದು ಸ್ವಲ್ಪ ದಿನದಾಗ ಎದಕ್ಕೆ ಬಿಟ್ಟಿನಿ ಅನ್ನೋದು. ಓಕೆ ಗೈಸ್, ಇವತ್ತಿನ ಡೈಲಿ ಏನು ಮಾಡ್ತೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಅದ. ಇಷ್ಟ ಆದ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ಸಿಗ್ತೀವಿ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್.